ಕಂಪ್ಲೀಟ್ ಆಗಿದೆ. ನಿಮ್ಗೆ ನಮ್ಮ ಬಗ್ಗೆ ಫೀಡ್ಬ್ಯಾಕ್ ಆಗ್ಬೋದು, ಡೇ 1 ಇಂದ ನಾವು ನಿಮ್ಗೆ ಯಾವ ತರ ರೆಸ್ಪಾಂಡ್ ಮಾಡಿದ್ವಿ, ನೀವು ಅನ್ಕೊಂಡು ಈ ತರ ಬಂದಿದ್ಯಾ ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಕೊಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆದರ್ಶ್. ಅನ್ಕೊಂಡಿರೋ ಥರನೇ ಬಂದಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾನೇ ಟೆನ್ಷನ್ ಇತ್ತು, ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ಈಗ ಹ್ಯಾಪಿ ಇದೆ. ಮೋರ್ ಓವರ್ ನೀವು ನನಗೆ ಒಂದು ಬಾಂಡಿಂಗ್ ಕೊಟ್ಟಿದ್ದೀರಾ. ಆ ಬಾಂಡಿಂಗ್ ಇಂದಾಗಿ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಚಾನ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ. ನಿಮ್ ಟೀಮ್ ಸಮೇತ ತುಂಬಾ ಚೆನ್ನಾಗಿದೆ, ಎಲ್ಲ ವರ್ಕು ತುಂಬಾ ಚೆನ್ನಾಗಿದೆ. ಖುಷಿ ಆಗುತ್ತೆ. ನಂಗೆ ಮನೆ ಅಂದ್ರೆ ಹೀಗೆ ಇರ್ಬೇಕು ಅಂತ ಇತ್ತು. ನಾನು ಹೊರಗಡೆ ಎಲ್ಲೂ ಹೋಗಲ್ಲ, ಜಾಸ್ತಿ ಮನೆಯಲ್ಲೇ ಸ್ಪೆಂಡ್ ಮಾಡೋದು. ಹಂಗಾಗಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಳಿದ್ದೆ, ನಂಗೆ ತುಂಬಾ ಚೆನ್ನಾಗಿ ಬರ್ಬೇಕು ಮನೆ ಅನ್ನೋದು. ನೀವು ರೀಚ್ ಆಗಿದ್ದೀರಾ. ಥ್ಯಾಂಕ್ಸ್ ಮೇಡಮ್. ಜೊತೆಗೆ ನಂದು ದೇವ್ರ ಮನೆ ಇತ್ತು, ನಾನು ನಿಮ್ ಹತ್ರ ಹೇಳಿದ್ದೆ. ಆಕ್ಚುಲಿ ನಾವು ಬೇರೆ ಕಡೆ ಹೋಗಿ ಮಾಡಿಸೋದು ಅಂತ ಇದಿತ್ತು. ಸೊ ಯೋಗೇಶ್ ಐಡಿಯಾ ಇಂದಾಗಿ ತುಂಬಾ ಚೆನ್ನಾಗಿ ಬಂದಿದ್ದ ಅದು. ಸೊ ದೀಪ ಹಚ್ಚಿದಾಗೆಲ್ಲ ನಾನು ಯೋಗೇಶ್ ನೆನ್ಸ್ಕೋಬೇಕಿದೆ. ನಿಮ್ದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೇಂಜಸ್ ಆಗಿದೆ ಎಷ್ಟೊಂದು ವಿಷಯದಲ್ಲಿ. ಅದನ್ನ ನೀವು ಬೇಜಾರ್ ಮಾಡ್ಕೊಳ್ದೆ ನಂಗೆ ಮಾಡ್ಕೊಟ್ಟಿದ್ದೀರಾ. ಆ ವೇನಲ್ಲಿ ತುಂಬಾ ಅಕ್ಸೆಪ್ಟ್ ಇದ್ದೀರಾ ನೀವುಗಳು. ಆ ವಿಷಯಕ್ಕೆ ತುಂಬಾ ಥ್ಯಾಂಕ್ಸ್ ಇದೆ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾರೆ ಇಲ್ಲ ಅನ್ನೋದು ಡೌಟ್ ಇತ್ತು. ಬಟ್ ಆವೇ ಓಕೆ, ನೀವು ಎಲ್ಲೂ ಚೇಂಜಸ್ ಮಾಡ್ಬೇಕಂತಂದ್ರೆ ಇಲ್ಲ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ ನನಗೆ. ಓಕೆ ಓಕೆ ಅಂತಾನೆ ಹೇಳಿ ಮಾಡ್ಕೊಟ್ಟಿದ್ದೀರಾ. ಅದಕ್ಕೆ ಮೇ ಬಿ ಇಷ್ಟು ಚೆನ್ನಾಗಿ ಬಂದಿದೆ. ಲ್ಯಾಮಿನೇಷನ್ ಸೆಲೆಕ್ಷನ್ ಪಾರ್ಟ್ ಅಲ್ಲಿ ಆಗ್ಬೋದು, ನಿಮ್ಮ ಇನ್ವಾಲ್ವ್ಮೆಂಟ್ ಇಟ್ಕೊಂಡೆ ಕಂಪ್ಲೀಟ್ 1 ಡೇ ಫುಲ್ಲು ನಾವು ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿ ಪ್ರತಿಯೊಂದು ಲ್ಯಾಮಿನೇಟ್ಸನ್ನು ನಿಮ್ಮ ಸಜೆಷನ್ಸ್ ತಗೊಂಡು ಮಾಡಿದ್ವಿ. ಡಿಸೈನ್ಸ್ ಅಲ್ಲೂ ಕೊಟ್ಟಿದ್ವಿ. ಬಟ್ ಲ್ಯಾಮಿನೇಟ್ಸ್ ಅಂತ ಬಂದಾಗ ನಾವು ಇಲ್ಲಿ ಇನ್ಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದುಂಟು. ಅದು ನಿಮ್ಗೆ ಖುಷಿ ಕೊಟ್ಟಿದ್ಯಾ ಮೇಡಮ್? ಅಂದ್ರೆ ನಿಮ್ಗೆ ಫೀಡ್ಬ್ಯಾಕ್ ಬೇರೆಯವ್ರ ಕಡೆಯಿಂದ ಬಂದ? ಸೀರಿಯಸ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಏನಂತ ಹೇಳಿ, ಕನ್ಸ್ಟ್ರಕ್ಷನ್ ಇದ್ದೀರಾ, ಇಂಟೀರಿಯರ್ ಹೇಗೆ ಮಾಡ್ತೀರಾ ಅನ್ನೋ ಒಂದು ಟೆನ್ಷನ್ ಇತ್ತು. ಬಟ್ ಕೆಲವೊಂದು ನೋಡಿದ್ದೀನಿ ವಿಡಿಯೋನಲ್ಲಿ ಚೆನ್ನಾಗಿತ್ತು. ಮತ್ತೆ ಇನ್ಸ್ಟಾಸ್ ಇದ್ದೀರಾ, ಐಡಿಯಾಲಜಿ ಚೆನ್ನಾಗಿರತ್ತೆ ಅನ್ನೋ ಒಂದು ರೀಸನ್ಗೆ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿ. ತುಂಬಾ ಅದು ಕಮ್ಮಿ ಖರ್ಚಲ್ಲೇ ಆಗ್ತಾ ಇದೆ, ಯಾಕಂದ್ರೆ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಆಗ್ತಾ ಇತ್ತು. ಈ ತರ ವಿಷಯನೆಲ್ಲ ನೀವು ತುಂಬಾ ಆಡ್ ಮಾಡಿದೀರಾ, ನಂಗೆ ಅದು ಚೆನ್ನಾಗಿ ಖುಷಿ ಕೊಟ್ಟಿದೆ. ಸಣ್ಣ ಸಣ್ಣ ವಿಷಯಗಳನ್ನ ತುಂಬಾ ಆಡ್ ಮಾಡ್ಕೊಂಡಿದೀವಿ ಇಬ್ರು ಸಮೇತ. ಆ ವಿಷಯದಲ್ಲಿ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಯಾವಾಗ್ಲೂ ನಮ್ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದೇ ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ರು ಡೆಫಿನೆಟ್ಲಿ ನಮ್ಗೆ ಕೊಡಿ. ಅಫ್ಕೋರ್ಸ್ ನೀವು ಯಾವಾಗ್ಲೂ ತಲೆನಲ್ಲಿ ಇರ್ತೀರಾ. ಓನ್ಲಿ ಕನ್ಸ್ಟ್ರಕ್ಷನ್ ಅಂತಲ್ಲ, ನೀವು ನಮ್ ಫ್ಯಾಮಿಲಿ ಆಗಿದ್ದೀರಾ. ನಾನು ನೆನ್ಪಿಟ್ಟಿರ್ತೇನೆ. ಸೊ ನನ್ ವಿಶ್ ಇಷ್ಟೇ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ತುಂಬಾ ಸಿಗ್ಲಿ. ಸೊ ತುಂಬಾ ಥ್ಯಾಂಕ್ ಯು ಮೇಡಮ್, ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ನಮ್ನ ಟ್ರಸ್ಟ್ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಬೇಜಾರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಮ್ಗೆ ಮುಗಿಸ್ಕೊಟ್ಟಿದ್ದೀರಾ. ಇಡೀ ಬಿಲ್ಡಿಂಗ್ ನಲ್ಲಿ ಹೇಳ್ತಿದ್ದಾರೆ ತುಂಬಾ ಬೇಗ ಮುಗಿಸ್ಕೊಂಡಿದ್ದೀರಾ ನೀವು ಅಂತ ಹೇಳಿ. ಸೊ ಕ್ರೆಡಿಟ್ ಅದೆಲ್ಲ ನಿಮ್ಗೆನೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.